ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಆಚಾರ್ಯರನ್ನ ನಿಮ್ಮಲ್ಲಿ ಸಂಸ್ಕರಿಸಿಕೊಂಡ ಪುಣ್ಯ ಸಂಸ್ಕರಣೋತ್ಸವ ಹಾಗೂ ವೇದಿಕೆಯ ನಿರಂಜನ ಮಹೋತ್ಸವದಲ್ಲಿ ವಿರೂಪಾಕ್ಷ ಮಹಾಸ್ವಾಮಿಗಳವರ 11ನೇ ವರ್ಷದ ಪುಣ್ಯ ಸಂಸ್ಕರಣೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಿರೂಪಾಕ್ಷ ಮಹಾಸ್ವಾಮಿ ಮಹೋತ್ಸವವನ್ನು ನಡೆದುಕೊಂಡು ಬಂದು ಈ ವರ್ಷ ಬಹಳ ವಿಶೇಷವಾಗಿ ನಮ್ಮ ಗುರುಗಳು ಒಂದು ಧಾರ್ಮಿಕ ಸಭೆಯನ್ನು ಇಲ್ಲಿ ಏರ್ಪಡಿಸಿದ್ದಾರೆ. ಪುಣ್ಯ ಸಂಗೀತದಲ್ಲಿ ಶರಣ ತಿಳಿಸಿಕೊಡ್ತಾರೆ. ರೋಗದಂತೆ ಬಾರರು, ರೋಗದಂತೆ ಇವರು, ಪುಣ್ಯದಂತೆ ಪಂಪರು, ಜ್ಞಾನದಂತೆ ಇಬ್ಬರು, ಮುಕ್ತಿಯಂತೆ ಒಬ್ಬರು ಮುಡಿಯ ನಮ್ಮ ಶರಣರು ಉಪಮಾತ್ಮಕನಾಗಿ ಗಮನಿಸಬಾರದು ಅಂತೇಳಿ ಏನು ಲಿಂಗೈಕ್ಯ ಷಡಕ್ಷರ ಶಿಬಿರಿಗಳು ಪರಮ ತಪಸ್ಸುಗಳು ತಮ್ಮ ಜೀವನದಲ್ಲಿ ಏಕೈಕ ವಿದ್ಯಾರ್ಥಿಗಳು ಅವರು ಎಂತ ಪಾವಗಳನ್ನು ಮಾಡುವಂದ್ರೆ ಅವರ ಒಂದು ಜೀವನ ಚರಿತ್ರೆ ನಾವು ಓದುವಂತ ಸಂದರ್ಭದಲ್ಲಿ ಎಂ.ಜಿ. ಗಂಗೂಢರು ಅವರ ದೂರದರ್ಶನ ಕರೀತಾರೆ. ಅಲ್ಲಿ ಒಂದು ಘಟನೆ ಈ ಸಂದರ್ಭ ಹೇಳಬೇಕಾಗ್ತದೆ. ಒಂದು ಸಾರಿ ಷಡಕ್ಷರ ಶಿಬಿರಿಗಳು ಅವರು ಉಳ್ಳಳ್ಳಿ ವಿದ್ಯಾರ್ಥಿ ಮಂಡಳಿಗೆ ಹೋಗಿಸ್ತಾರೆ. ಆ ಉಳ್ಳಳ್ಳಿ ವಿದ್ಯಾರ್ಥಿ ಮಂಡಳಿಗೆ ಹೋದ ಸಂದರ್ಭದಲ್ಲಿ ಅವರು ಅವರ ಶಿಷ್ಯ ಪೂಜೆಯನ್ನು ರೆಡಿ ಮಾಡ್ತಾರೆ. ಗುರುಗಳು ಸಾನ್ನಿಧ್ಯ ಹೊಂದಿರ್ತಾರೆ. ಆ ಒಂದು ಬರುವ ಸಂದರ್ಭದಲ್ಲಿ ಆ ಶಿಷ್ಯ ಆ ಭಸ್ಮವನ್ನು ಹೊರಟಾಕ್ತಾರೆ. ಅವರು ಧರಿಸುವಂತಹ ಭಸ್ಮ ಪಡೆದೋಗಿರ್ತಾರೆ. ಗುರುಗಳು ಸ್ನಾನವನ್ನು ಮಾಡಿಕೊಂಡು ಆ ಗದ್ದೆಯ ಪೂಜೆಯನ್ನು ಮಾಡಿ ಏನು ಭಸ್ಮವನ್ನು ಕೈ ಇಡ್ತಾರೆ, ಆ ಭಸ್ಮ ಉಂಟಾಗ್ತದೆ. ಅಂತ ಪರಮ ತಪಸ್ವಿಗಳು ನಮ್ಮ ಷಡಕ್ಷರ ಶಿಬಿರಿಗಳು. ಅಂತ ಪರಮ ತಪಸ್ವಿಗಳ ಒಂದು ಪುಣ್ಯಕ್ಷೇತ್ರದಲ್ಲಿ ಇವತ್ತು ಏನಿಂತ ಕಾರ್ಯಕ್ರಮ ನಡೀತಾ ಇದೆ, ಬಹಳ ವಿಶೇಷವಾದ ಕಾರ್ಯಕ್ರಮ. ಅದೇ ರೀತಿ ವಿರೂಪಾಕ್ಷ ಮಹಾಸ್ವಾಮಿಗಳು ಸಹ ಅವರ ಒಂದು ಜೀವಿತಾವಧಿಯಲ್ಲಿ ಈ ಮಠವನ್ನು ಬಿಟ್ಟು ಈ ಗೇಟನ್ನು ದಾಟಿ ಹೊರಗಡೆ ಹೋದರೆ ತನ್ನ ಭಕ್ತರನ್ನು ಆಶ್ರಯಿಸಿಕೊಂಡು ಈ ಮಠ ಶಿಷ್ಯ ಯುದ್ಧೋಪಕಾರ ಕಾಲ ದುರ್ಲಭ ಸದ್ಗುರುಗಳಿಗೆ ಶಿಷ್ಯ ಯುದ್ಧೋಪಕಾರ ಕಾಲ ಅಂತ ಹೇಳಿ ಇವತ್ತು ಶಿಷ್ಯರ ಭಕ್ತರ ಮನಸ್ಸನ್ನು ಅಪಹರಣ ಮಾಡಿ ಅವರ ಚಿತ್ತವನ್ನು ಅಪಹರಣ ಮಾಡಿ ತಮ್ಮ ಮಠಕ್ಕೆ ಕರೆದುಕೊಳ್ಳುವಂತಹ ಏಕೈಕ ಮಠ ಅಂದರೆ ನಮ್ಮ ಸೋಷಿಯಲ್ ಕಲ್ಪನಾ ಮಠ. ಅಂತಹ ಇತಿಹಾಸ ಹೊಂದಿರುವಂತಹ ಮಠದಲ್ಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ನಡೆದುಕೊಂಡಾಗ ಮಾತ್ರ ಈ ಕೆಲಸ ಸಾಧ್ಯವಾಗ್ತದೆ. ನಮ್ಮ ಎಲ್ಲ ಮಠಮಾನ್ಯಗಳಿಗೆ ವಿಶೇಷವಾಗಿ